ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡವರ ಆದೇಶದಂತೆ ಮತ್ತು ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸಿ ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ 12/1/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಖಾಲಿ ಬಿಂದಿಗೆಗಳೊಂದಿಗೆ ಕೋಲಾರ ಜಿಲ್ಲೆಗೆ ಶಾಶ್ವತ ಶುದ್ಧ ಕುಡಿಯುವ ನೀರನ್ನು ಜಾರಿ ಮಾಡಬೇಕು. ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡುವ ಜೊತೆಗೆ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡವರ ಆದೇಶದಂತೆ ಜಿಲ್ಲಾದ್ಯಂತ ನಡೆಯುತ್ತಿರುವ ಪಿ ನಂಬರ್ನಲ್ಲಿ ನಡೆಯುತ್ತಿರುವ ರೈತರ ಶೋಷಣೆಯನ್ನು ತಪ್ಪಿಸಬೇಕು. ಅದರಂತೆ ಇಂದಿನ ತಹಸೀಲ್ದಾರ್ ರಾಜಶೇಖರ್ ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮ ಸಾಗುವಳಿ ಚೀಟಿಗಳನ್ನು ರದ್ದು ಮಾಡಿ ಪಾರದರ್ಶಕವಾಗಿರುವ ರೈತರಿಗೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿ, ಇಲ್ಲವೇ ಅವರು ಕೊಟ್ಟಿರುವಂತಹ ಸಾಗುವಳಿ ಚೀಟಿ ಮೇಲೆ ಖಾತೆ ಮಾಡುವಂತೆ ಒತ್ತಾಯಿಸಿ ಮತ್ತು ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸಿ ಗ್ರಾಮೀಣ ಸೇವೆಯನ್ನು ಮರೆತಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಡ್ಡಾಯವಾಗಿ ಗುರುತಿನ ಚೀಟಿ ಮತ್ತು ಆಯಾ ವೃತ್ತದ ಕಂದಾಯ ವೃತ್ತಿಗಳು ಆ ಹಳ್ಳಿಯಲ್ಲೇ ವಾಸ ಮಾಡಬೇಕೆಂಬ ಆದೇಶವನ್ನು ಮತ್ತು ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನು ಒತ್ತಾಯಿಸಿ 12/1/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಖಾಲಿ ಬಿಂದಿಗೆಗಳೊಂದಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಹೋರಾಟ ಇಂದು ಇವತ್ತಿನಿಂದೆಲ್ಲ ಶಾಶ್ವತ ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಜನರನ್ನು ದಿಕ್ಕು ತಪ್ಪಿಸುವ ಮುಖಾಂತರ ಕೆಸಿ ವ್ಯಾಲ್ಯೂ ನೀರನ್ನು ಕೊಟ್ಟು 5 ವರ್ಷಗಳಿಂದ ರೈತರ ಬಾಳಿಗೆ ಬೆಂಕಿ ಇಟ್ಟಿದ್ದಾರೆ. ಅದರಂತೆ ಎತ್ತಿನ ಹೊಳೆ ಬರ್ತಾದಂತೆ ಹೇಳ್ಬಿಟ್ಟು ಏನು ರಾತ್ರಿ ಕಂಡಂತಹ ನಕ್ಷತ್ರಗಳನ್ನು ಹಗಲು ತೋರಿಸಿ ಜನಸಾಮಾನ್ಯರನ್ನು ಯಾಮಾರಿಸ್ತಾ ಇದ್ದಾರೆ. ನಮಗೆ ಯಾವುದೇ ನೀರು ಬರ್ತಾ ಇಲ್ಲ ಪ್ರಕೃತಿ ದತ್ತವಾಗಿ ಮಳೆಗಾಲದಲ್ಲಿ ಸಿಗುವಂತಹ ಬೆಟ್ಟಗಟ್ಟಗಳ ನೀರಿಗೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಶುದ್ಧ ನೀರನ್ನು ಕೊಡಿ. ಇಲ್ಲ ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ ಕೋಲಾರ ಜಿಲ್ಲೆಯ 14.5 TMC ನಮ್ಮ ಪಾಲನ್ನು ಈ ಒಂದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಂಧ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ಜಿಲ್ಲೆಗೆ ಹರಿಸಬೇಕು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಜನರನ್ನು ಸುಮಾರು ದಶಕಗಳಿಂದ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಯಾಮಾರಿಸುವುದನ್ನು ಬಿಟ್ಟು ಶಾಶ್ವತ ನೀರಾವರಿಗಾಗಿ ಇವತ್ತು ಮುಳಬಾಗಿಲು ತಾಲೂಕಿನಿಂದ ರೈತ ಸಂಘದಿಂದ 12/1/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಖಾಲಿ ಬಿಂದಿಗೆಗಳೊಂದಿಗೆ ನಮ್ಮ ಕುಡಿಯುವ ನೀರು ಹಕ್ಕು ನಮಗೆ ಕೊಡಿ, ನಮ್ಮ ಒಂದು ಭೂಮಿಯನ್ನು ನಮಗೆ ಕೊಡಿ ಮತ್ತು ಕೃಷಿ ಮತ್ತು ಆಧಾರಿತ ಮಾವು ಸಂಸ್ಕರಣಾ ಘಟಕಗಳನ್ನು ಕೊಟ್ಟು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಕೈಗಾರಿಕೆ 2,000 ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕೆಂದು ಈ ರೈತ ಪರ ಜನಪರ ಹೋರಾಟಕ್ಕೆ ಸಮಸ್ತ ರೈತ ಕೂಲಿ ಕಾರ್ಮಿಕರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲಾ ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕಂತೇಳಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೀವಿ.